ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 7th ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 4 ಗಣಿತ ಪ್ರಕಾಶ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 4 ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅಂತಕ್ಕಂಥ ಚಾಪ್ಟರ್ ಏನಿದೆ, ಈ ಚಾಪ್ಟರಲ್ಲಿ ಬರುವ ಮೊದಲನೇ ಫಿಗರ್ ಇಟ್ ಔಟ್ ಪೇಜ್ ನಂಬರ್ 84 ಅಲ್ಲಿ ಬರ್ತಕ್ಕಂತಹ ಫಿಗರ್ ಇಟ್ ಔಟ್ ಕ್ವಶನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಜೊತೆಗೆ ಆ ಕ್ವಶನ್ಸ್ಗೆ ಹೇಗೆ ಆನ್ಸರ್ ಬರೆಯೋದು ಅಂತಕ್ಕಂತಹ ವಿಶ್ಲೇಷಣೆಯ ಸಮೇತವಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಓಕೆ, ಚಾಪ್ಟರ್ ನಂಬರ್ 4 ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಅಂತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ, ಅಂದರೆ ಇಲ್ಲಿ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತೇಳಿ ನೀವು 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿರ್ತೀರ. ಏನೋ ಯಾವುದೇ ಒಂದು ಸಂಖ್ಯೆಯ ಜೊತೆಗೆ ಲೆಟರ್ಸ್ ಫ್ರಮ್ ಎ ಟು ಝೆಡ್, ಇಂಗ್ಲಿಷ್ ಆಲ್ಫಾಬಿಟ್ಸ್ ಅಂತ ಏನು ಕರಿತೀರಿ, ಆ ಇಂಗ್ಲಿಷ್ ಆಲ್ಫಾಬಿಟ್ಗಳನ್ನು ಬಳಕೆ ಮಾಡೋದ್ರ ಮೂಲಕ ಬರೆಯುವಂತಹ ಒಂದು ಸಂಖ್ಯೆಯನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಅಂತಹ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸನ್ನು ಫಾರ್ಮೇಷನ್ ಮಾಡೋದು, ಅವುಗಳನ್ನು ಅಡಿಷನ್ ಮಾಡೋದು, ಸಬ್ಟ್ರಾಕ್ಷನ್ ಮಾಡೋದು, ಮಲ್ಟಿಪ್ಲಿಕೇಶನ್ ಮಾಡೋದು, ಜೊತೆಗೆ ಡಿವಿಷನ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಎಕ್ಸ್ಪ್ರೆಷನ್ಸ್ನ ಈಕ್ವೇಷನ್ ರೂಪದಲ್ಲಿ ಬರೆದು ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಚಾಪ್ಟರ್ನಲ್ಲಿ ಕ್ವಶನ್ಸ್ ಬರ್ತವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಫಿಗರ್ ಇಟ್ ಔಟಿನ ಮೊದಲನೇ ಕ್ವಶನ್ನು ಪೇಜ್ ನಂಬರ್ 84 ಅಲ್ಲಿ ಇದೆ. ಸೊ ಆ ಕ್ವಶನ್ ಹೇಳುತ್ತೆ, ರೈಟ್ ಫಾರ್ಮುಲಾಸ್ ಫಾರ್ ದ ಪೆರಿಮೀಟರ್ ಆಫ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ 2 ಕ್ವಶನ್ ಕೊಟ್ಟಿದ್ದಾರೆ, 3 ಕ್ವಶನ್ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂತ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದರೆ ಏನು? ಸುತ್ತಳತೆ. ಸುತ್ತಳತೆಯನ್ನ ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಂತಹ ಸೂತ್ರವನ್ನ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಟ್ರಯಾಂಗಲ್ ಇದೆ, ಎರಡನೇದು ರೆಗ್ಯುಲರ್ ಪೆಂಟಾಗಾನ್ ಇದೆ, ಇನ್ನೊಂದು ರೆಗ್ಯುಲರ್ ಹೆಕ್ಸಾಗಾನ್ ಇದೆ. ಓಕೆನಾ? ಸೊ ರೆಗ್ಯುಲರ್ ಪೆಂಟಾಗಾನ್ ಅಂತ ಹೇಳಿದ್ರೆ 5 ಭುಜಗಳನ್ನು ಹೊಂದಿರುವಂಥ ಒಂದು ಆಕೃತಿ. ಹಾಗೆಯೇ ರೆಗ್ಯುಲರ್ ಹೆಕ್ಸಾಗಾನ್ ಅಂದರೆ 6 ಭುಜಗಳನ್ನು ಹೊಂದಿರುವಂಥ ಆಕೃತಿ. 5 ಭುಜಗಳು ಸಮ ಇದ್ರೆ ಅದನ್ನು ರೆಗ್ಯುಲರ್ ಪೆಂಟಾಗಾನ್ ಅಂತ ಕರಿತೀವಿ. 6 ಭುಜಗಳು ಸಮ ಇದ್ರೆ ಅದನ್ನು ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಕರಿತೀವಿ. ಇದನ್ನು ನೀವು 7th ಸ್ಟ್ಯಾಂಡರ್ಡ್ ಅಲ್ಲಿ ಕಲ್ತಿದ್ದೀರಾ. ಇದರ ಆಧಾರದ ಮೇಲೆ ನೀವು ಇದಕ್ಕೆ ಆನ್ಸರ್ನ ಹೇಳೋದಾದ್ರೆ ನೋಡಿ, ಇಲ್ಲಿ ವೆರಿ ಸಿಂಪಲ್. ಮೊದಲನೇದು ಟ್ರಯಾಂಗಲ್ ಅಂತ ಕೊಟ್ಟಿರೋದ್ರಿಂದ ತ್ರಿಭುಜದ 3 ಬಾಹುಗಳು ಸಮ ಇರಬೇಕು ಅಂತ, ಅಂದ್ರೆ ಎ ಬಿ ಬಿ ಸಿ ಎ ಸಿಗಳು ಸಮ ಇದ್ರೆ, ಈಗ ಸಪೋಸ್ ನೀವು ಇವುಗಳನ್ನ ಮೆಜರ್ಮೆಂಟ್ ಗೊತ್ತಿಲ್ಲಪ್ಪ ನನಗೆ, ಸೊ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನಾವು ಪ್ರತಿಯೊಂದು ಬಾಹುಗಳು ಎ ಮೆಜರ್ಮೆಂಟ್ ಅನ್ನ ಹೊಂದಿದೆ ಅಂತ ತಿಳ್ಕೊಂಡ್ರಿ ಅಂದ್ರೆ ನಿಮಗೆ ಗೊತ್ತು. ಫಾರ್ಮುಲಾ ಏನಪ್ಪಾ ಅಂದ್ರೆ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್. ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅನ್ನ ನೀವೇನಂತ ಹೇಳಬೇಕಾಗತ್ತೆ ಅಂತ ಹೇಳಿದ್ರೆ, ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅಂತ ಹೇಳಿದ್ರೆ ಏನು? 3 ಬಾಹುಗಳನ್ನು ಕೂಡ್ತೀರಾ, ಅಂದ್ರೆ ಅದರ ಅರ್ಥ ಎ ಪ್ಲಸ್ ಎ ಅಂತ ಬರ್ಕೊಳ್ಬೇಕು. ಅಲ್ಲಿಗೆ ಏನು ಬರುತ್ತೆ ಆನ್ಸರ್? ಎ ಪ್ಲಸ್ ಎ ಅಂದ್ರೆ 3a ಅಂತೇಳಿ ಬರೀತೀರಾ. ಇದು ಒಂದು ಸೂತ್ರದ ರೂಪದಲ್ಲಿ ನಿಮಗೆ ಸಿಕ್ತು. ಇದೇ ರೀತಿನಲ್ಲಿ, ಯಾಕಂದ್ರೆ ಇದು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಅವರೇ ಕೊಟ್ಟಿರೋದ್ರಿಂದ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದ್ರೇನೆ ವೆರಿ ಸಿಂಪಲ್ ಆಗಿ ನೀವು ಹೇಳ್ತೀರಾ ಏನಪ್ಪಾ ಅಂತ ಹೇಳಿದ್ರೆ ಅವು ಸಮ ಇದಾವೆ ಅಂತೇಳಿ. ಇದಾದ ನಂತರದಲ್ಲಿ ಇಲ್ಲಿ ರೆಗ್ಯುಲರ್ ಪೆಂಟಾಗಾನ್ ಅಂದ್ರೆ ಇಲ್ಲೂ ಕೂಡ ಆಲ್ ಸೈಡ್ಸ್ ಆರ್ ಈಕ್ವಲ್. ಹಾಗಿದ್ರೆ ಇದನ್ನ ನೀವು ಸಪೋಸ್ ಬಿ ಅಂತ ತಗೊಂಡ್ರಿ ಅಂದ್ರೆ ಪ್ರತಿಯೊಂದು ಸೈಡ್ ನ ಮೆಜರ್ಮೆಂಟು ಬಿನೇ ಆಗಿರುತ್ತೆ. ಸೊ ಈಗ ನೀವು ಸುಲಭವಾಗಿ ಇಲ್ಲೂ ಕೂಡ ಪೆರಿಮೀಟರ್ ಆಫ್ ಎ ರೆಗ್ಯುಲರ್ ಪೆಂಟಾಗಾನ್ ಅಂತ ನೀವು ಏನಾದರೂ ತಗೊಂಡ್ರಿ ಅಂತ ಹೇಳಿದ್ರೆ ಏನಂತ ಬರಿಬೇಕಾಗತ್ತೆ? ಬಿ ಪ್ಲಸ್ ಬಿ ಅಂತ ಹೇಳಿ ಒಟ್ಟು 5 ಬಾರಿ ಬರ್ಕೊಳ್ಬೇಕು. ಈ 5 ಬಾಹುಗಳನ್ನು ಕೂಡಿದ್ರೆ ಈ ಒಟ್ಟು ಒಂದು ಪೆಂಟಾಗಾನಿನ ಸುತ್ತಳತೆ ಸಿಗುತ್ತೆ. ಹಾಗಾಗಿ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ 1 2 3 4 5 ಬಿಗಳು ಎಷ್ಟಿದಾವೆ? 5 ಇದಾವೆ ತಾನೆ. ಸೊ 5 ಅಂತ ಬರೆದು 5ರ ಪಕ್ಕದಲ್ಲಿ ಬಿ ಅಂತ ಬರೀತೀರಾ. ಅಲ್ಲಿಗೆ ಇದು ಒಂದು ಎಕ್ಸ್ಪ್ರೆಷನ್ ರೂಪದಲ್ಲಿ ಇರುತ್ತೆ. ಲೆಟರ್ಗಳನ್ನು ಬಳಕೆ ಮಾಡಿ ಎಕ್ಸ್ಪ್ರೆಷನ್ ಅನ್ನು ತಯಾರು ಮಾಡಿದ್ದೀವಿ. ಇದು ಕೂಡ 3a ಅನ್ನೋದು ಒಂದು ಎಕ್ಸ್ಪ್ರೆಷನ್. ಹಾಗಿದ್ಮೇಲೆ ಈ ಒಂದು ರೆಗ್ಯುಲರ್ ಹೆಕ್ಸಾಗಾನ್ ಏನಾಗತ್ತೆ ನಿಮಗೆ ಗೊತ್ತು. ಇದು ಬಿ ತಗೊಂಡಿದ್ದೀರಾ, ಸಪೋಸ್ ಇದನ್ನ ಸಿ ಅಂತ ತಗೊಂಡ್ರಿ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ನೀವು ಹಾಗಿದ್ರೆ ಪೆರಿಮೀಟರ್ ಆಫ್ ಎ ರೆಗ್ಯುಲರ್ ಹೆಕ್ಸಾಗಾನ್ ಅನ್ನ ನೀವು ಏನಂತ ಬರಿಬಹುದು? ಇವು ಮೇಲ್ಗಡೆ ಬರೆದಿರೋದ್ರ ಆಧಾರದ ಮೇಲೆ ನಂಬರ್ ಆಫ್ ಸೈಡ್ಸ್ 6 ಇರೋದ್ರಿಂದ ನೀವು 6c ಅಂತೇಳಿ ಆನ್ಸರ್ ಅನ್ನ ಬರಿಬಹುದು. ಸೊ ದಟ್ ಪೆರಿಮೀಟರ್ ಆಫ್ ಎ ಟ್ರಯಾಂಗಲ್ ಅನ್ನ ನೀವು 3a ಅಂತ ಬರಿಬಹುದು. ಪೆರಿಮೀಟರ್ ಆಫ್ ಎ ರೆಗ್ಯುಲರ್ ಪೆಂಟಾಗಾನ್ ಅನ್ನ 5b ಅಂತ ಬರಿಬಹುದು. ಪೆರಿಮೀಟರ್ ಆಫ್ ಎ ರೆಗ್ಯುಲರ್ ಹೆಕ್ಸಾಗಾನ್ ಅನ್ನ 6c ಅಂತ ಬರಿಬಹುದು. ನೆನ್ಪಿಟ್ಕೊಳ್ರಿ, ಇಲ್ಲಿ ನಾವು ಬಳಕೆ ಮಾಡಿರುವ ಲೆಟರ್ಸ್ ಏನಿದಾವಲ್ಲ, ಆಲ್ಫಾಬಿಟ್ಸು ಎ ಬಿ ಸಿ
ಕಂಡೀಷನ್ ಇಲ್ಲ, ಏನೇ ತಗೊಳ್ಬೇಕು, ಬಿನೇ ತಗೊಳ್ಬೇಕು, ಸಿನೇ ತಗೊಳ್ಬೇಕು ಅಂತ ಕಂಡೀಷನ್ ಇಲ್ಲ. ನೀವು ಎ ಟು ಝೆಡ್, ಎದಿಂದ ಝೆಡ್ವರೆಗೂ ಯಾವ ಲೆಟರ್ ಅನ್ನಾದರೂ ಬಳಕೆ ಮಾಡಬಹುದು. ನೆಕ್ಸ್ಟ್ ಇದೇ ಫಿಗರ್ ಇಟ್ ಔಟಿನ ಸೆಕೆಂಡ್ ಕ್ವಶನ್ನು ನೋಡಿ. ಕ್ವಶನ್ ಏನು ಹೇಳ್ತಾ ಇದೆ, ಮುನಿರತ್ನ ಹ್ಯಾಸ್ ಎ 20 ಮೀಟರ್ ಲಾಂಗ್ ಪೈಪ್. ಮುನಿರತ್ನ ಹತ್ರ 20 ಮೀಟರ್ ಉದ್ದದ ಒಂದು ಪೈಪ್ ಇತ್ತು. ಹೌ ಎವರ್ ಹಿ ವಾಂಟ್ಸ್ ಎ ಲಾಂಗರ್ ವಾಟರಿಂಗ್ ಪೈಪ್ ಫಾರ್ ಹಿಸ್ ಗಾರ್ಡನ್. ಅವನು ತೋಟಕ್ಕೆ ನೀರು ಬಿಡಬೇಕಲ್ಲ, ತೋಟಕ್ಕೆ ನೀರು ಬಿಡಲಿಕ್ಕೆ ಅವನಿಗೆ 20 ಮೀಟರ್ ಉದ್ದದ ಪೈಪ್ ಸಾಲ್ತಾ ಇರಲಿಲ್ಲ, ಇನ್ನೂ ಶಾರ್ಟೇಜ್ ಆಗ್ತಿತ್ತು. ಅದಕ್ಕೆ ಏನು ಮಾಡಿದ ಅವನು, ಹಿ ಜಾಯಿನ್ಸ್ ಅನದರ್ ಪೈಪ್ ಆಫ್ ಸಮ್ ಲೆಂತ್ ಟು ದಿಸ್ ಒನ್. ಅದಕ್ಕೆ ಇನ್ನೊಂದು ಸ್ವಲ್ಪ ಉದ್ದ ಇರುವಂತಹ ಮತ್ತೊಂದು ಪೈಪನ್ನು ಜಾಯಿಂಟ್ ಮಾಡಿದ. ಎಷ್ಟು ಉದ್ದ ಗೊತ್ತಿಲ್ಲ. ಇದನ್ನು ನೀವು ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ದ ಕಂಬೈನ್ಡ್ ಲೆಂತ್ ಆಫ್ ದ ಪೈಪ್. ಇದಕ್ಕೆ ನೀವು ಎಕ್ಸ್ಪ್ರೆಷನ್ ಅನ್ನು ಬರೀಬೇಕು. ಅಂದರೆ ಮೊದಲಿಗೆ ಅವನ ಹತ್ರ ಇದ್ದಂಥ ಪೈಪಿಗೆ ಮತ್ತೆ ಇನ್ನೊಂದು ಪೈಪನ್ನು ನೀನು ಸೇರಿಸಿದಾನಲ್ಲ, ಆ ಪೈಪಿನ ಲೆಂತ್ ಕೊಟ್ಟಿಲ್ಲ ಅವರು, ಅದನ್ನು ನೀವು ಕೆ ಅಂತ ತಗೊಳ್ರಿ ಅಂತ ಅವರೇ ಕೊಟ್ಟಿದ್ದಾರೆ. ಕೆ ಅಂತ ತಗೊಂಡು ನೀವು ಇದಕ್ಕೆ ಎಕ್ಸ್ಪ್ರೆಷನ್ ಬರೆದ್ರಿ ಅಂದರೆ ಏನಂತ ಬರೀಬಹುದು ಅಂತ ನೋಡೋದಾದರೆ ನೋಡಿ, ವೆರಿ ಸಿಂಪಲ್ಲು. ಅವನೇನು ಇನ್ನೊಂದು ಪೈಪನ್ನು ತಗೊಂಡಲ್ಲ, ಅದರ ಲೆಂತ್ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಕೆ ತಗೊಳ್ರಿ ಅಂತ ಕೊಟ್ಟಿದ್ದಾರೆ, ಕೆ ಮೀಟ್ರು. ಮೊದಲಿಗೆ ಅವನ ಹತ್ರ ಇದ್ದಂಥ ಪೈಪು, ದ ಪೈಪ್ ದಟ್ ಮುನಿರತ್ನ ಹ್ಯಾಸ್, ಮುನಿರತ್ನನ ಹತ್ತಿರ ಇರುವಂಥ ಮೊದಲ ಪೈಪು ಬಂದ್ಬಿಟ್ಟು 20 ಮೀಟರ್. ಅವೆರಡನ್ನು ಜಾಯಿನ್ ಮಾಡಿದ್ದಾನೆ ಅಂತಾನೆ ಅವನು. ಹಿ ಜಾಯಿನ್ಡ್ ದ ಅದರ್ ಪೈಪ್ ಆಫ್ ಲೆಂತ್ ಕೆ ಮೀಟರ್ ಫಾರ್ ಹಿ ವಾಂಟ್ಸ್ ಎ ಲಾಂಗರ್ ವಾಟರಿಂಗ್ ಪೈಪನ್ನು ಮಾಡಿದಾನಲ್ಲ, ಅದರ ಅರ್ಥ ಏನು ಮಾಡಬೇಕು, ಈಗ ನೀವು ಇವೆರಡನ್ನು ಕೂಡಬೇಕು. 20 ಪ್ಲಸ್ ಕೆ ಅಂತ ಬರೀಬೇಕು. ಈ 20 ಪ್ಲಸ್ ಕೆ ಅನ್ನೋದು ಒಂದು ಎಕ್ಸ್ಪ್ರೆಷನ್. ಈ ಎಕ್ಸ್ಪ್ರೆಷನಲ್ಲಿ ನಾವೇನು ಮಾಡಿದ್ದೀವಿ, ಆಲ್ಫಾಬಿಟನ್ನು ಬಳಕೆ ಮಾಡಿದ್ದೀವಿ. ಸೊ ದ್ಯಾಟ್ ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ಹೇಳಬಹುದು. ನೆಕ್ಸ್ಟ್ ಥರ್ಡ್ ಕ್ವಶನ್ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಬಾಕ್ಸ್ ಕೊಟ್ಬಿಟ್ಟು, ವಾಟ್ ಈಸ್ ದ ಟೋಟಲ್ ಅಮೌಂಟ್ ಕೃತಿಕಾ ಹ್ಯಾಸ್ ಇಫ್ ಶಿ ಹ್ಯಾಸ್ ದ ಫಾಲೋಯಿಂಗ್ ನಂಬರ್ಸ್ ಆಫ್ ನೋಟ್ಸ್ ಆಫ್ 100, 20 and 5. ಕಂಪ್ಲೀಟ್ ದ ಫಾಲೋಯಿಂಗ್ ಟೇಬಲ್. ಕೃತಿಕಾ ಹತ್ರ 100 ರೂಪಾಯಿದ ನೋಟ್ಗಳಿದ್ದಾವೆ, 20 ರೂಪಾಯಿದ ನೋಟ್ಗಳಿದ್ದಾವೆ, 5 ರೂಪಾಯಿದ ನೋಟ್ಗಳಿದ್ದಾವೆ. ಎಷ್ಟೆಷ್ಟಿದ್ದಾವೆ ಅಂತ ಕೊಟ್ಟಿದ್ದಾರೆ. ಒಟ್ಟು ಹಣ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ ಅವರು. ಈಗ ವೆರಿ ಸಿಂಪಲ್, ನೀವೇನು ಮಾಡ್ಬೋದು ಅಂದರೆ, ನಂಬರ್ ಆಫ್ ನೋಟ್ಸು 3 ಇದ್ದಾವೆ. ಸೊ ನಂಬರ್ ಆಫ್ ನೋಟ್ಸ್ 3 ಇದ್ದಾವೆ ಅಂತ ಹೇಳಿದ್ರೆ 100 ಇದ್ದು 100 ಇದೆ ಅಂದರೆ ಅದನ್ನು ನೀವು ಏನಂತ ಬರೀಬೇಕಾಗತ್ತೆ, 3 × 100 ಅಂತ ಬರೀತೀರಾ. ಪ್ಲಸ್ ಹಾಕಿ 20 ರೂಪಾಯಿದ ನೋಟು 5 ಇದ್ದಾವೆ ಅಂದರೆ ಅದರ ಅರ್ಥ ನೀವು 5 × 20 ಅಂತ ಬರೀತೀರಾ. 5 ರೂಪಾಯಿದ ನೋಟು 6 ಇದ್ದಾವೆ ಅಂದರೆ 5 × 6 ಮಾಡ್ತೀರಾ. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ನಿಮಗೇನು ಬರುತ್ತೆ ಆನ್ಸರು ನೋಡಿ. ಇಲ್ಲಿ 3 × 100 ಮಾಡಿದರೆ 300 ಬರುತ್ತೆ. 5 × 20 ಮಾಡಿದರೆ 100 ಬರುತ್ತೆ. 5 × 6 ಮಾಡಿದ್ರೆ 30 ಬರುತ್ತೆ. ಇದಿಷ್ಟನ್ನು ಕೂಡ್ಬಿಟ್ರಿ ಅಂದರೆ ನೀವು 300 + 100 400 ಪ್ಲಸ್ 30 ಆಡ್ ಮಾಡಿದ್ರಿ ಅಂದರೆ 430 ರೂಪೀಸ್ ಇದೆ ಅಂತ ಇದ್ರ ಪ್ರಕಾರ. ಇದೇ ಥರನೇ ಇಲ್ಲಿ ಮಾಡಿಬಿಟ್ಟಿದ್ದಾರೆ ಅವರು. ಆಲ್ರೆಡಿ ಆನ್ಸರ್ ಬರೆದಿದ್ದಾರೆ 695 ಇದೆ ಅಂತ. ಅಂದರೆ 100 ರೂಪಾಯಿದ ನೋಟ್ ಎಷ್ಟಿರ್ತವೆ, 20 ರೂಪಾಯಿದ ನೋಟ್ ಎಷ್ಟಿರ್ತವೆ, 5 ರೂಪಾಯಿದ ನೋಟ್ ಎಷ್ಟಿರ್ತವೆ ಅಂತ ಇಲ್ಲಿ ಬರೀಬೇಕು ನೀವು. ಇಲ್ಲಿ 6 × 100 ಅಂತ ತೊಗೊಂಡಿದ್ದಾರೆ ಅಂದರೆ ಅದರ ಅರ್ಥ 6 ನೋಟ್ಸ್ ಇರ್ತವೆ. 100 ನೋಟು 6 ಇರ್ತವೆ. 4 × 20 ಇದೆ ಅಂತ ಅಂದರೆ ಅದರ ಅರ್ಥ 20 ರೂಪಾಯಿದ ನೋಟು 4 ಇರ್ತವೆ ಅಂತ ನೀವು ಇಲ್ಲಿ ಬರೀಬೇಕು. 3 × 5 ಅಂತ ಕೊಟ್ಟಿದ್ದಾರೆ ಅಂದರೆ 5 ರೂಪಾಯಿದ ನೋಟು 3 ಇರ್ತವೆ. ಆಗಿದ್ಮೇಲೆ ಕೆಳಗಡೆ ಕೊಟ್ಟಿದ್ದಾರೆ ಮತ್ತೆ 100 ರೂಪಾಯಿದ ನೋಟ್ 8 ಇದ್ದಾವೆ, 20 ರೂಪಾಯಿದ ನೋಟ್ 4 ಇದ್ದಾವೆ, 5 ರೂಪಾಯಿದ ನೋಟ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅದನ್ನು ಝೆಡ್ ಅಂತ ತೊಗೊಂಡಿದ್ದಾರೆ. ಕೂಡ್ರಿ ಈಗ ನೀವು. ಅಂದರೆ ಅರ್ಥ ಏನು ಬರುತ್ತೆ ಅಲ್ಲಿಗೆ, 8 × 100 ಅಂತ ಬರೀಬೇಕು, 4 × 20 ಅಂತ ಬರೀಬೇಕು, ಝೆಡ್ × 5 ಅಂತ ಬರೀಬೇಕು. ಆಗ 8 × 100 ಮಾಡಿದ್ರೆ 800 ಬರುತ್ತೆ, 4 × 20 ಮಾಡಿದ್ರೆ 80 ಬರುತ್ತೆ, ಝೆಡ್ × 5 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 5Z ಬರುತ್ತೆ. ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ನಂಬರ್ಗಳನ್ನು ಮಾತ್ರ ಕೂಡ್ಬೋದು ನೀವು. 800 × 80 ಮಾಡಿದ್ರೆ 880 + 5Z ಇದು ಒಂದು ಎಕ್ಸ್ಪ್ರೆಷನ್ ರೂಪಕ್ಕೆ ಬಂತು. 880 + 5Z ಅಂತ ಬರೀಬೋದು. ಇದಾದ ನಂತರ ಇನ್ನೊಂದು ಕೊಟ್ಟಿದ್ದಾರಲ್ವಾ, 100 ರೂಪೀಸ್ ನೋಟು ಎಕ್ಸ್ ಇದೆ ಅಂದ್ರೆ ಅದು ಏನಾಯ್ತು ಅಲ್ಲಿಗೆ 100x ಅಂತ ಬರ್ಕೊಳ್ಬೇಕು. 20 ರೂಪೀಸ್ ನೋಟು ವೈ ಇದೆ ಅಂದ್ರೆ ಅದನ್ನು ನೀವು 20y ಅಂತ ಬರೀಬೇಕು. 5 ರೂಪೀಸ್ ನೋಟ್ಸು ಜೆಡ್ ಇದ್ದಾವೆ ಅಂದರೆ 5Z ಅಂತ ಬರೀಬೇಕು. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪ್ರೆಷನ್. ಓಕೆನಾ? ಇದಾದ ನಂತರದಲ್ಲಿ 4th ಕ್ವಶನ್ ಕೊಟ್ಟಿದ್ದಾರೆ. ಏನಪ್ಪ ಕ್ವಶನ್ ಅಂದರೆ, ವೆಂಕಟಲಕ್ಷ್ಮಿ ಓನ್ಸ್ ಎ ಫ್ಲೋರ್ ಮಿಲ್. ಇಟ್ ಟೇಕ್ಸ್
10 seconds ಫಾರ್ ದ ರೋಲರ್ ಮಿಲ್ ಟು ಸ್ಟಾರ್ಟ್ ರನ್ನಿಂಗ್. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಒಂದು ಮಿಲ್ ಇದೆ, ಮಿಲ್ಲಿಗೆ ಅವ್ರು ಏನಾದರೂ ಗಿರಣಿಯಲ್ಲಿ ಅವರು ಏನೋ ಅಕ್ಕಿನೋ ಅಥವಾ ಯಾವುದೋ ಒಂದು ಪದಾರ್ಥವನ್ನು ಗಿರಣಿ ಮಾಡಲಿಕ್ಕೆ ಅಂದರೆ ಹಿಟ್ಟು ಮಾಡಲಿಕ್ಕೆ ಹಾಕಿದ್ರು ಅಂದರೆ ಹಾಕಿದ ಮೇಲೆ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ 10 ಸೆಕೆಂಡ್ ಬೇಕಂತ ಅವರಿಗೆ. ಇದು ಒಂದ್ಸರಿ ಸ್ಟಾರ್ಟ್ ಆಯಿತು ಅಂದರೆ ಏನು ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅಂದರೆ ಈಚ್ kg ಆಫ್ ಗ್ರೈನ್ ಟೇಕ್ಸ್ 8 ಸೆಕೆಂಡ್ಸ್. 1 kg ಪದಾರ್ಥವನ್ನು ಹಿಟ್ಟು ಮಾಡಲಿಕ್ಕೆ 8 ಸೆಕೆಂಡ್ ಟೈಮ್ ತಗೊಳುತ್ತೆ. ಹಾಗಿದ್ಮೇಲೆ ಕೆಳಗಡೆ ಕೊಟ್ಟಂಥ ಆಪ್ಷನ್ಗಳಲ್ಲಿ ವಿಚ್ ಆಫ್ ದ ಎಕ್ಸ್ಪ್ರೆಷನ್ಸ್ ಬಿಲೋ ಡಿಸ್ಕ್ರೈಬ್ಸ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಗ್ರೈಂಡ್ y kg ಆಫ್ ಗ್ರೈನ್ಸ್ ಅಸ್ಯೂಮಿಂಗ್ ದ ಮಷೀನ್ ಈಸ್ ಆಫ್ ಇನಿಷಿಯಲಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ನೀವು ಏನಾಗತ್ತಪ್ಪ ಅಂತ ಹೇಳಿದ್ರೆ ಅದೇನು ಮಾಡುತ್ತೆ, ಆ್ಯಕ್ಚುಯಲ್ ಆಗಿ 10 ಸೆಕೆಂಡು ಸ್ಟಾರ್ಟ್ ಆಗ್ಲಿಕ್ಕೆ 10 ಸೆಕೆಂಡ್ ಟೈಮ್ ತಗೊಳುತ್ತೆ, ಜೊತೆಗೆ 1 ಸೆಕೆಂಡ್ 1 kgಗೆ 8 ಸೆಕೆಂಡ್ ಟೈಮ್ ತಗೊಳುತ್ತೆ. ಅಲ್ಲಿಗೆ ಇಂಟು ನೀವು ಎಷ್ಟು kg ಅಂತ ಕೊಟ್ಟಿದ್ದಾರೆ ಅವರು, y ಅಂತ ಕೊಟ್ಟಿದ್ದಾರೆ. ಸೊ 10 + 8 ಇಂಟು y ಅಂತ ನೀವು ಹೇಳ್ಬೋದು. ಮೊದಲಿಗೆ 10 ಸೆಕೆಂಡ್ ಸ್ಟಾರ್ಟ್ ಮಾಡಲಿಕ್ಕೆ, ನಂತರ 8 ಸೆಕೆಂಡು 1 kg ಅಂತೆ ಕಂಟಿನ್ಯೂ ಆಗುತ್ತೆ. ಇದ್ರ ಪ್ರಕಾರ ನೀವು ಯಾವುದನ್ನು ಇದರಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಅಂತ ನೀವು ನೋಡ್ತಾ ಹೋಗೋದಾದರೆ 10 + 8 ಇಂಟು y ಅನ್ನೋದು ಎರಡನೇ ಡಿ ನಲ್ಲಿ ಇದೆಯಲ್ವಾ, ಡಿ ಅನ್ನು ನೀವು ಚೂಸ್ ಮಾಡಬೇಕಾಗತ್ತೆ. 10 + 8 ಇಂಟು y ರೂಪದಲ್ಲಿ ಇದೆ ಅಂತೇಳಿ. ಇದನ್ನು ಬಿಟ್ಟರೆ ಇನ್ನು ಬೇರೆ ಯಾವುದು ಅಂತ ನೀವು ನೋಡ್ತಾ ಹೋದಾಗ ಯಾವುದೂ ಕೂಡ ಕರೆಕ್ಟ್ ಬರೋದಿಲ್ಲ. ನಿಮಗೆ ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಬರೋದು ಯಾವುದು ಅಂದರೆ 10 + 8 ಇಂಟು y ಅಂತೇಳಿ ನೀವು ಆನ್ಸರ್ನ ಹೇಳ್ತೀರಾ. ಇದಾದ ನಂತರದಲ್ಲಿ 5ನೇ ಕ್ವಶನ್ ಕೊಟ್ಟಿದ್ದಾರೆ, ರೈಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ಸ್ ಆಫ್ ಯುವರ್ ಚಾಯ್ಸ್. ಇಲ್ಲಿ ನಂಬರ್ಗಳ ರೂಪದಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ABCD ಅಂತ 4 ಕ್ವಶನ್ ಇದಾವೆ. AB ಇಲ್ಲಿದ್ದಾವೆ, ನೆಕ್ಸ್ಟ್ ಪೇಜಲ್ಲಿ 2 ಇದಾವೆ. ಸೊ ಇವುಗಳನ್ನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅನ್ನು ಬಳಕೆ ಮಾಡಿ ಬರೀರಿ ಅಂತ ಕ್ವಶನ್. ಸೊ ಇದನ್ನು ಹೇಗೆ ಬರೆಯೋದು ಅಂತ ನೋಡೋದಾದ್ರೆ ಮೊದಲನೇ ಕ್ವಶನ್ ಹೇಳುತ್ತೆ 5 ಮೋರ್ ದ್ಯಾನ್ ಎ ನಂಬರ್. ಒಂದು ಸಂಖ್ಯೆ ಇದೆ, ಎಷ್ಟು ಅಂತ ಗೊತ್ತಿಲ್ಲ, ಅದಕ್ಕಿಂತ 5 ಜಾಸ್ತಿ. ಒಂದು ಸಂಖ್ಯೆಗಿಂತ 5 ಜಾಸ್ತಿ ಅಂತ ನೀವು ಬರೆಯೋದಾದರೆ ಒಂದು ಸಂಖ್ಯೆಯನ್ನು ನೀವೇನಾದರೂ ಎಕ್ಸ್ ಅಂತ ತಗೊಂಡ್ರೆ ನೀವು ಪಕ್ಕದಲ್ಲಿ +5 ಬರೀಬೇಕಾಗತ್ತೆ, ಮೋರ್ ಅನ್ನೋ ಪದ ಇರೋದ್ರಿಂದ. ಸೊ 5 ಮೋರ್ ದ್ಯಾನ್ ಎಕ್ಸ್ ಅಂತ 5 ಮೋರ್ ದ್ಯಾನ್ ಎ ನಂಬರ್ ಅನ್ನೋದನ್ನು ನೀವು x + 5 ಅಂತೇಳಿ ಎಕ್ಸ್ಪ್ರೆಷನ್ ರೂಪದಲ್ಲಿ ಬರೀಬಹುದು. 4 ಲೆಸ್ ದ್ಯಾನ್ ಎ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಒಂದು ಸಂಖ್ಯೆಯನ್ನು ನೀವು ಎ ಅಂತ ತಗೊಂಡ್ರೆ 4 ಲೆಸ್ ಅಂತ ಪದ ಬಂದಿರೋದ್ರಿಂದ ನೀವು ಎನ ಪಕ್ಕದಲ್ಲಿ ಚಿಹ್ನೆ ಮೈನಸ್ ಅನ್ನು ಹಾಕಿ ಎಷ್ಟು ಲೆಸ್ ಅನ್ನೋದನ್ನು ಪಕ್ಕದಲ್ಲಿ ಬರೀಬೇಕು. a - 4. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಎಕ್ಸ್ಪ್ರೆಷನ್. ಹಾಗೆ 2 ಲೆಸ್ ದ್ಯಾನ್ 13 ಟೈಮ್ಸ್ ಎ ನಂಬರ್. ಇದನ್ನು ನೋಡ್ಕೊಳ್ರಿ, 2 ಲೆಸ್ ದ್ಯಾನ್ 13 ಟೈಮ್ಸ್ ಎ ನಂಬರ್. ಒಂದು ನಂಬರಿನ 13ರಷ್ಟಕ್ಕಿಂತ 2 ಕಡಿಮೆ. ಅದರ ಅರ್ಥ ನೀವು 13 ಬರೆದು ಇಂಟು ಬರೆದು ಟೈಮ್ಸ್ ಅಂತಿರೋದ್ರಿಂದ ಇಂಟು ಬರೆದು ನೀವು ಆ ನಂಬರನ್ನು y ಅಂತ ತಗೊಂಡ್ರಿ ಅಂದರೆ 13 ಇಂಟು y ನಲ್ಲಿ ಎಷ್ಟು ಕಳಿಬೇಕಂತೆ, 2 ಕಳಿಬೇಕು ಅಂತ ಅರ್ಥ. ಏನಂತ ಬರೀಬೇಕದನ್ನು 13 ಇಂಟು y - 2, ಅಥವಾ ಮಧ್ಯದಲ್ಲಿ ಇಂಟು ತೆಗೆದು ಬರೆದ್ರೂ ಕೂಡ 13y - 2 ಅಂತೇಳಿ ಆನ್ಸರ್ನ ಬರಿಬೇಕಾಗತ್ತೆ. ಇನ್ನೊಂದು ಕ್ವಶನ್ನು 13 ಲೆಸ್ ದ್ಯಾನ್ 2 ಟೈಮ್ಸ್ ಎ ನಂಬರ್. ಒಂದು ಸಂಖ್ಯೆಯ 2ರಷ್ಟಕ್ಕಿಂತ 13 ಕಡಿಮೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಅದರ ಅರ್ಥ ಒಂದು ಸಂಖ್ಯೆಯನ್ನು ನೀವೇನಾದರೂ ಪಿ ಅಂತ ತಗೊಂಡ್ರೆ ಪಿ ಅನ್ನ 2 ಬಾರಿ ಅಂತ ಕೊಟ್ಟಿದ್ದಾರೆ. 2 ಟೈಮ್ಸ್ ಎ ನಂಬರ್ ಅಂದರೆ 2 ಇಂಟು ಪಿ ನಲ್ಲಿ 13 ಕಳಿಬೇಕು. ಅಥವಾ ಇದನ್ನು ನೀವು 2p - 13 ಅಂತೇಳಿ ಕೂಡ ಬರೀಬಹುದು. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಬಂದ್ಬಿಟ್ಟು ಡಿಸ್ಕ್ರೈಬ್ ಸಿಚುಯೇಷನ್ಸ್ ಕರೆಸ್ಪಾಂಡಿಂಗ್ ಟು ದ ಫಾಲೋಯಿಂಗ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್. ನೀವು ಹಿಂದಿನ ಚಾಪ್ಟರ್ ಇದೇ ಥರದೊಂದು ಕ್ವಶನ್ ಇತ್ತು. ಏನು ಅಂದರೆ ಕೆಳಗಡೆ ಎಕ್ಸ್ಪ್ರೆಷನ್ ಕೊಡ್ತಿದ್ರು, ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಂಥ ಸನ್ನಿವೇಶವನ್ನು ನೀವು ಸೆಂಟೆನ್ಸ್ ರೂಪದಲ್ಲಿ ಬರೆಯೋದು. ಅದೇ ಥರ ಇದು ಕೂಡ ಕ್ವಶನ್ ಇದೆ. ಏನು 8 ಇಂಟು x + 3 ಇಂಟು y ಅಂತಿದೆ, ಇನ್ನೊಂದು 15 ಇಂಟು z - 2 ಇಂಟು k ಅಂತಿದೆ. ಇದನ್ನು ಯಾವ ರೀತಿಯಲ್ಲಾದರೂ ಬರಿಬೋದು. ಹೇಗೆ ಬರಿಬೋದು ಅನ್ನೋದನ್ನ ಎಕ್ಸಾಂಪಲ್ ತಿಳಿಸ್ತಾ ಇದ್ದೀನಿ ನಾನು. ಹೇಗೆ ಅಂತಂದರೆ ಈಗ ಉದಾಹರಣೆಗೆ 8 ಇಂಟು x + 3 ಇಂಟು y ಅನ್ನೋ ಅರ್ಥ ಏನಪ್ಪ ಅಂದರೆ, ಈಗ ಸಪೋಸ್ ನೀವು ಅಂಗಡಿಗೆ ಹೋಗಿರ್ತೀರಾ, ಪೆನ್ನು ಮತ್ತು ಪೆನ್ಸಿಲ್ ತೊಗೊಳ್ಳೋಣ ಅಂಥೇಳಿ. ಅದರ ಅರ್ಥ ಅಲ್ಲಿಗೆ ನೀವೇನು ಮಾಡ್ತೀರಾ, ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಗೊತ್ತಿರಲ್ಲ ನಿಮಗೆ, ಅದನ್ನು x ಅಂತ ತೊಗೊಳ್ರಿ. ಅದೇ ಇನ್ನೊಂದು ಪೆನ್ಸಿಲಿನ ಬೆಲೆಯನ್ನು ನಿಮಗೆ ಗೊತ್ತಿರಲ್ಲ ಅಂದರೆ ಅದನ್ನು y ಅಂತ ತೊಗೊಳ್ರಿ. ಆಗ ಇದನ್ನು ಹೇಳ್ಬೋದು ನೀವು ಏನಂತಂದರೆ ಟೋಟಲ್ ಕಾಸ್ಟ್ ಬಂದ್ಬಿಡುತ್ತೆ ಇದರಲ್ಲಿ. ಹೆಂಗೆ 8 ಪೆನ್ನಿನ ಬೆಲೆ
ಮತ್ತು 3 ಪೆನ್ಸಿಲಿನ ಬೆಲೆಯನ್ನು ಕೂಡಬೇಕು ಅಂದರೆ ಈ ಎಕ್ಸ್ಪ್ರೆಷನ್ ಅನ್ನು ಬಳಸಬೇಕು. ನೋಡಿ, ಟೋಟಲ್ ಕಾಸ್ಟ್ ಆಫ್ 8 ಪೆನ್ಸ್ ಆ್ಯಂಡ್ 3 ಪೆನ್ಸಿಲ್ಸ್ ಅಂತೇಳಿ ನೀವು ಇದನ್ನು ಬರಿಬೋದು. ನೀವು ಇಲ್ಲಿ ಏನು ತೊಗೊಳ್ತೀರೋ ಅದರ ಮೇಲೆ ಇಲ್ಲಿ ಕಾಸ್ಟ್ ಅಂತ ತೊಗೊಂಡಿದ್ದೇನೆ. ನೀವು ಬೇರೆ ರೀತಿಯಲ್ಲಿ ಯಾವುದೇ ರೀತಿಯ ಸನ್ನಿವೇಶವನ್ನು ನೀವು ಬಳಕೆ ಮಾಡಬಹುದು. ಇಲ್ಲಿ 15 × J - 2 × K ಅನ್ನೋದು ಎಕ್ಸ್ಪ್ರೆಷನ್. ಇದಕ್ಕೆ ನೀವು ಈಗ ಒಂದು ಕ್ವಿಜ್ ಕಾಂಪಿಟೇಷನ್ ನಡೀತಾ ಇದೆ ಅಂತ ತಿಳ್ಕೊಂಡ್ರೆ ಒಂದು ಕ್ವಿಜ್ ಗೇಮಲ್ಲಿ ಟೋಟಲ್ ಸ್ಕೋರನ್ನು ನಾವು ಈ ರೀತಿಯಲ್ಲಿ ಹೇಳಬಹುದು. ಹೆಂಗೆ? ಈಗ ನೀವು ಕ್ವಿಜ್ ಅಂತ ಅಂದಾಗ ಯಾವುದೇ ಒಬ್ಬ ವ್ಯಕ್ತಿ ಕ್ವಿಜ್ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಅಂದರೆ ಅವನು ರೈಟ್ ಆನ್ಸರ್ ಹೇಳ್ತಾನೆ, ರಾಂಗ್ ಆನ್ಸರ್ ಕೂಡ ಹೇಳ್ತಾನೆ. ಏನಾದರೂ ರೈಟ್ ಆನ್ಸರ್ ಹೇಳಿದ ಅಂದರೆ ಕರೆಕ್ಟ್ ಆನ್ಸರ್ ಹೇಳಿದ ಅಂದರೆ ಅವನಿಗೆ 15 ಮಾರ್ಕ್ಸ್ ಸಿಗುತ್ತೆ ಅಂತ ತಿಳ್ಕೊಂಡ್ರೆ, 15 ಪಾಯಿಂಟ್ ಅಂತ ತಿಳ್ಕೊಂಡ್ರೆ, ರಾಂಗ್ ಆನ್ಸರ್ ಅಥವಾ ಇನ್ಕರೆಕ್ಟ್ ಆನ್ಸರ್ ಹೇಳಿದಾಗಲೂ ಕೂಡ ಏನು ಮಾಡ್ತಾರೆ ಅವರು ಪಾಯಿಂಟನ್ನು ಲೆಸ್ ಮಾಡ್ತಾರೆ ಅಂತ ತಿಳ್ಕೊಳ್ರಿ. ಎಷ್ಟು ಲೆಸ್ ಮಾಡ್ತಾರೆ? 2 ಪಾಯಿಂಟ್ ಲೆಸ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಅಲ್ಲಿಗೆ 15 × J - 2 × K. ಕರೆಕ್ಟ್ ಆನ್ಸರ್ ಎಷ್ಟು ಹೇಳ್ತಾನೆ ಗೊತ್ತಿಲ್ಲ, ಸೊ J ಅಂತ ತೊಗೊಳ್ಬೋದು. ಇನ್ಕರೆಕ್ಟ್ ಆನ್ಸರ್ ಎಷ್ಟು ಹೇಳ್ತಾನೆ ಗೊತ್ತಿಲ್ಲ, ಸೊ K ಅಂತ ತೊಗೊಳ್ಬೋದು. ಆಗ ಇಡೀ ಎಕ್ಸ್ಪ್ರೆಷನ್ ಅನ್ನು ಟೋಟಲ್ ಸ್ಕೋರ್ ಇನ್ ಎ ಕ್ವಿಜ್ ಗೇಮಿಗೆ ಸಂಬಂಧಪಟ್ಟ ಹಾಗೆ 15 × J - 2 × K ಅಂಥೇಳಿ ಆನ್ಸರನ್ನು ನೀವು ಎಕ್ಸ್ಪ್ರೆಷನ್ ರೂಪದಲ್ಲಿ ಈ ಒಂದು ಸಿಚುಯೇಷನ್ ಅನ್ನು ಬರೀಬಹುದು. ಸೊ ಪೇಜ್ ನಂಬರ್ 84 ಮತ್ತು 85 ಕೊನೆಯ ಒಂದು ಕ್ವಶನ್ನು ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಈ ಕ್ಯಾಲೆಂಡರ್ 2024. ಅವ್ರು ಹೇಳ್ತಾ ಇದ್ದಾರೆ, ಇನ್ ಎ ಕ್ಯಾಲೆಂಡರ್ ಮಂತ್ ಇಫ್ ಎನಿ 2 × 3 ಗ್ರಿಡ್, ಇಲ್ಲಿ ಈ ರೀತಿ ಮಾಡಿದಾರಲ್ಲ, ನೀವು ಈ ಥರ ಒಂದು ಬಾಕ್ಸ್ ಹಾಕೊಂಡ್ರಿ ಅಂದರೆ 2 ಕಾಲಮ್ ಬರಬೇಕು, 3 ರೋಸ್ ಬರಬೇಕು. ಆ ರೀತಿಯಲ್ಲಿ ನೀವು 2 × 3 ಗ್ರಿಡ್ ಹಾಕ್ಕೊಂಡು ಬಾಕ್ಸ್ ಹಾಕೊಂಡ್ರಿ ಅಂದರೆ ಇದ್ರ ಪ್ರಕಾರ ನೀವು ಇದರಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ನಂಬರನ್ನು, ಮಿಡ್ಲ್ ನಂಬರನ್ನು W ಅಂತ ತೊಗೊಂಡಿದ್ದಾರೆ. ಆದರೆ ಹಿಂದ್ಗಡೆದು ಅದಕ್ಕಿಂತ ಕಡಿಮೆ ಇರುತ್ತೆ, ಮುಂದ್ಗಡೆದು ಅದಕ್ಕಿಂತ ದೊಡ್ಡದಿರುತ್ತೆ, ಮೇಲ್ಗಡೆವು ಕೂಡ ಕಡಿಮೆ ಇರ್ತವೆ. ಎಷ್ಟು ಕಡಿಮೆ ಇರ್ತವೆ ಅನ್ನೋದನ್ನು ಇಲ್ಲಿ ನೀವು ಬರಿತಾ ಹೋಗ್ರಿ ಅಂತ ಕೊಟ್ಟಿದ್ದಾರೆ. ನೀವು ಇದಕ್ಕೆ ಆನ್ಸರ್ನ ನೀವು ಈ ಒಂದು ಚಿತ್ರದ ಆಧಾರದ ಮೇಲೆ ಬರೆಯೋದಾದರೆ, ಈಗ 19 ಇದೆ, W ಅಂದರೆ 20 ಅಂತ ಅರ್ಥ. W ನ ಹಿಂಭಾಗದಲ್ಲಿ 19 ಅಂದರೆ 1 ಕಡಿಮೆ ಇರುತ್ತೆ. ಹಾಗಾದ್ರೆ ಇಲ್ಲಿ ಏನು ಬರೀತೀರಿ? ಈ ಜಾಗದಲ್ಲಿ 12 ಇದೆ. ಸೊ 20ನಲ್ಲಿ 12 ಕಳೆದ್ರಿ ಅಂದರೆ ನಿಮಗೆ 8 ಬರುತ್ತೆ. ಅದರ ಅರ್ಥ W - 8 ಅಂತ ಬರೀಬೇಕಾಗತ್ತೆ. ಇಲ್ಲಿ ಇದು W - 8 ಆದರೆ ಇದೇನಾಗುತ್ತೆ? W - 7 ಆಗುತ್ತೆ. ಇದು W - 6 ಆಗುತ್ತೆ. ಓಕೆನಾ? ನೋಡಿ, ಎಷ್ಟು 14 ಇದೆ. 20ರಲ್ಲಿ 14 ಹೋದರೆ 20ರಲ್ಲಿ 6 ಹೋದರೆ 14 ಬರುತ್ತೆ. 20ರಲ್ಲಿ 6 ಕಳೆದಾಗ ಇದು 14 ಅಂತ ತೋರಿಸುತ್ತೆ. ಇದು W - 1 ಆದರೆ ಇದೇನಾಗತ್ತೆ? ಹಾಗಿದ್ರೆ W + 1 ಅಂತೇಳಿ ಈ ಒಂದು ಬಾಕ್ಸ್ ಅನ್ನು ಕಂಪ್ಲೀಟ್ಲಿ ನೀವು ಎಕ್ಸ್ಪ್ರೆಷನ್ಸ್ನ ರೂಪದಲ್ಲಿ ಫಿಲ್ ಅಪ್ ಮಾಡಬಹುದು. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ರೆಷನ್ಸ್ ಯೂಸಿಂಗ್ ಲೆಟರ್ ನಂಬರ್ಸ್ ಚಾಪ್ಟರಿನ ಫಸ್ಟ್ ಫಿಗರ್ ಇಟ್ ಔಟ್ ಟು ಪೇಜ್ ನಂಬರ್ 84 ಆ್ಯಂಡ್ 85 ಅಲ್ಲಿ ಬರುವ ಎಲ್ಲ ಕ್ವಶನ್ಸನ್ನು ವಿಶ್ಲೇಷಣೆಯ ಸಮೇತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫಿಗರ್ ಇಟ್ ಔಟಿನ ಕ್ವಶನ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.